ಬ್ರೇಕ್ ನಂತರ ಮತ್ತೆ ಸ್ವಾಗತ. ಕನ್ನಡಿಗರ ಮೇಲೆ ಕೆಲ ತಮಿಳಿಗರು ಗೂಂಡಾಗಿರಿ ಮೆರೆದ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಇದು ಭಾಷೆ ವಿಚಾರವಾಗಿ ನೀನು ಕನ್ನಡದವನು ತಮಿಳನು ಅನ್ನೋ ಕಾರಣಕ್ಕೆ ಏನಾದರೂ ಆಗಿದ್ರೆ ಅಕ್ಷರಶಃ ತಪ್ಪು. ಬಟ್ ಅಲ್ಲಿಂದ ಏನಾದರೂ ಮಾತಿಗೆ ಮಾತು ಬೆಳೆದು ಆಗಿರುವಂಥ ಗಲಾಟೆನೋ ಗೊತ್ತಿಲ್ಲ ಏನಾಗಿದೆ ಅಂತ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ. ಟಿಟಿ ಚಾಲಕನನ್ನ ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ದೊಣ್ಣೆ ಹಾಗೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ವಾಹನದ ಮೇಲೆ ಹೀಗೆ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಅತ್ತಿಬೆಲೆಯಲ್ಲೇ ಈ ರೀತಿಯಾಗಿ ಟಿಟಿ ಚಾಲಕನ ಮೇಲೆ ಹಲ್ಲೆ ಆಗಿದೆ. ಕರ್ನಾಟಕ ತಮಿಳುನಾಡು ಗಡಿಭಾಗ ಅತ್ತಿಬೆಲೆ. ಟಿಟಿ ವಾಹನ ಚಾಲಕ ರಾಮಕೃಷ್ಣ ಅನ್ನೋರ ಮೇಲೆ ಹಲ್ಲೆ ಆಗಿದೆ. ನೋಡಿ ಹೇಗೆಲ್ಲ ಗುಂಪು ಕೂಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೇನು ಕೆಲವು ವಿಡಿಯೋಗಳು ಇದೀಗ ಲಭ್ಯ ಆಗಿದೆ. ನೋಡ್ತಾ ಹೋಗೋಣ ಬನ್ನಿ ಅಲ್ಲಿ ಏನಾಯ್ತು ಅಂತ. ಏನಾಗಿರೋದು ಅಂದ್ರೆ ತಮಿಳುನಾಡಿನ ಕೃಷ್ಣಗಿರಿಗೆ ಬಾಡಿಗೆ ಹೋಗಿದ್ದಂತೆ ಚಾಲಕ. ವೈಟ್ ಫೀಲ್ಡ್ ನಿಂದ ಕೃಷ್ಣಗಿರಿಗೆ ಟಿಟಿ ಚಾಲಕ ಹೋಗಿರ್ತಾರೆ. ನಿನ್ನೆ ರಾತ್ರಿ ಅಂದ್ರೆ ಕಳೆದ 5ನೇ ತಾರೀಕಿನಂದು ನಡೆದಿರುವಂತ ಘಟನೆ ಇದು. ಕೃಷ್ಣಗಿರಿಗೆ ಹೋದಾಗ ಅಲ್ಲಿನ ಸ್ಥಳೀಯರ ಜೊತೆ ಕಿರಿಕಾಗಿದೆ. ಅಲ್ಲಿಂದ ತಪ್ಪಿಸ್ಕೊಂಡು ಅತ್ತಿಬೆಲೆ ಕಡೆ ಬಂದಿರ್ತಾರೆ. ಅವ್ರು ಹಿಂಬಾಲಿಸ್ಕೊಂಡು ಬಂದು ದೊಣ್ಣೆ ಹಾಗೆ ಮಾರಕಾಸ್ತ್ರಗಳಿಂದ ಹಿಡಿದು ಈ ಗ್ಯಾಂಗ್ ಹಲ್ಲೆ ಮಾಡಿದೆ ಅನ್ನುವಂಥದ್ದು ಆರೋಪ. ಹೆದ್ದಾರಿಯ ಅತ್ತಿಬೆಲೆ ಟೋಲ್ನಲ್ಲಿ ಅಡ್ಡಗಟ್ಟಿದ್ದಾರೆ ಕೆಲ ತಮಿಳುನಾಡಿನ ಮಂದಿ. ವಾಹನದ ಗ್ಲಾಸ್ ಹೊಡೆದು ನಡು ರಸ್ತೆಯಲ್ಲೇ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇದು ಈಗ ನಾನು ಮೊದಲೇ ಹೇಳಿದಾಗೆ ಇದು ಭಾಷೆ ವಿಚಾರವಾಗಿ ಆಗಿದ್ರೆ ಈಗ ಓಕೆ, ನಾವು ಕನ್ನಡದವರು ತಮಿಳವರು ಗಲಾಟೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಈಗ ಅದು ಕನ್ನಡ ಹಾಗೆ ತಮಿಳ್ ಅನ್ನುವಂಥ ರೀತಿಯಾದಂಥ ಒಂದು ವರ್ಷನನ್ನು ಪಡಿತಾ ಇದೆ. ಕನ್ನಡ ಸಂಘಟನೆಯವರು ಕೂಡ ಬಂದು ಈ ವ್ಯಕ್ತಿಗೆ ಈಗ ಸಹಾಯಕ್ಕೆ ನಿಂತಿದ್ದಾರೆ. ಆಮೇಲೆ ಆಗಿಂದಾಗಲೇ ಕಾವೇರಿ ಗಲಾಟೆ ಎಲ್ಲ ಆಗುವಂಥ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಈ ಥರ ನಮ್ಮ ವೆಹಿಕಲ್ಗಳ ಮೇಲೆ KA ರಿಜಿಸ್ಟ್ರೇಷನ್ ವೆಹಿಕಲ್ಗಳ ಮೇಲೆ ಅಟ್ಯಾಕ್ ಮಾಡೋದು, ಈ ಥರದ್ದೆಲ್ಲ ಕೆಲವರೊಂದು ಕೆಟ್ಟ ಬುದ್ಧಿ ನಡ್ಸ್ಕೊಂಡು ಬಂದಿದ್ದಾರೆ. ಅದು ಸರಿಯಲ್ಲ. ಅದು ಇನ್ನು ನೀತಾ